ಧರುಷನವಾನಿ ತೋರೆಯ ದೇವ ಧರುಷನವಾನಿ ತೋರೆಯ ವಾಸುದೇವ ಧರುಷನವಾನಿ ತೋರೆಯ ದೇವ ಧರುಷನವಾನಿ ತೋರೆಯ ಪಾಂಡವರೈವರ ಪ್ರಾಣವು ನೀನು ಕೃಷ್ಣ ಪಾಂಡವರೈವರ ಪ್ರಾಣವು ನೀನು ಪರಮ ದಯಾಕರ ಕೊಡು ಎನಗಭಯವ ವಾಸುದೇವ ಪರಮ ದಯಾಕರ ಕೊಡು ಎನಗಭಯವ ಜೀವವು ನೀನೆಂದು ನಂಬಿದೆವಯ್ಯ ಜೀವವು ನೀನೆಂದು ನಂಬಿದೆವಯ್ಯ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ ಜನಾರ್ದನ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ ಧರುಷನವಾನಿ ತೋರೆಯ ದೇವ ಧರುಷನವಾನಿ ತೋರೆಯ. ನಮ್ಮ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿ ಬಂದರೂ ಕೂಡ ಈ ನಮ್ಮ ಕಷ್ಟಗಳೇ ಕಳೆಯಲಿಲ್ಲವಲ್ಲ. ಅಮದು ಕತ್ತಿರಲಿ ಮುಂಬರುವ ಯುದ್ಧದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆಯಲು ನಾನೀಗಲೇ ದ್ವಾರಕೆಗೆ ತೆರಳುವೆನು. ಅರಣ್ಯವಾಸವ ಜ್ಞಾನುಸಾರದಿ ಜನಾರ್ದನ ಅರಣ್ಯವಾಸ ಅವರ ಜ್ಞಾನುಸಾರದಿ ಆನಂದದಿ ನಾವು ಕಳೆದೆವು ದೇವಾ ಕೃಷ್ಣ ಆನಂದದಿ ನಾವು ಕಳೆದೆವು ದೇವ ಪಾಮರರಾದ ಪಾಂಡವರಿಗೆ ನೀ ಜನಾರ್ದನ ಪಾಮರರಾದ ಪಾಂಡವರಿಗೆ ನೀ ಧರ್ಮದಿ ರಾಜ್ಯವ ದೊರಕಿಸೋ ದೇವ ಧರ್ಮದಿ ರಾಜ್ಯವ ದೊರಕಿಸೋ ದೇವ ಕರುಣಾಳು ಕೃಪೆ ಮಾಡಿ ಕನಿಕರಿಸೋ ಹರಿಯೇ ಕರುಣಾಳು ಕೃಪೆ ಮಾಡಿ ಕನಿಕರಿಸೋ ಹರಿಯೇ ಧರುಷನವಾನಿ ತೋರೆಯ ದೇವ ಧರುಷನವಾನಿ ತೋರೆಯ ಹೇ ಕೃಷ್ಣ ಮಾಧವ ಮುರಾರೇ ಭರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಭರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಗುರು ಪಾಂಡವರೊಳು ಸಿದ್ಧತೆಗೊಂಡಿಯ ಯುದ್ಧದ ಸುದ್ದಿಯ ಶೀಘ್ರದೊಳರುವೆ ಗುರು ಪಾಂಡವರೊಳು ಸಿದ್ಧತೆಗೊಂಡಿಯ ಯುದ್ಧದ ಸುದ್ದಿಯ ಶೀಘ್ರದೊಳರು ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ಭರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಭರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ
ವಿಧ ಪ್ರಯೋಗ ಬೆಸಗಿದರು. ಅದಮ ಭೀಮನ ಒದಿಸಲು ವಿಧ ವಿಧ ಪ್ರಯೋಗ ಬೆಸಗಿದರು. ಕದಿ ಮನವನು ಎದೆಗೆಡದೆ ಅದ ಕರಿಯಮ್ಮಯ್ಯ ಕೊಬ್ಬಿಯನು ಕದಿ ಮನವನು ಎದೆಗೆಡದೆ ಅದ ಕರಿಯಮ್ಮಯ್ಯ ಕೊಬ್ಬಿಹನು. ಮಾಧವನ ಬೆಂಬಲದಿ ಮೆರೆಯುವ ಮದೊಂದ ಪಾಂಡವರ ಆರ್ಭಟವ. ಮಾಧವನ ಬೆಂಬಲದಿ ಮೆರೆಯುವ ಮದೊಂದ ಪಾಂಡವರ ಆರ್ಭಟವ. ಕದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು. ಕದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳ ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಇನ್ನು ಆ ಪಾಂಡವರೊಡನೆ ಯುದ್ಧವು ಸಂಘಟಿಸಿದೆ. ಈ ಚಂದ್ರಕುಲ ಚಕ್ರೇಶ್ವರನ ಛಲ ಮತ್ತು ಬಲವನ್ನ ಜಗತ್ತಿಗೆ ತೋರ್ಪಡಿಸಲು ಸಾಕ್ಷಿಯಾಗಿರುವುದು ಮುಂದಿನ ಮಹಾಯುದ್ಧ. ಇನ್ನು ಆ ಪಾಂಡವರಾದರು ಈ ಪೃಥ್ವಿಯನ್ನಾಳಲು ಅಸಮರ್ಥ. ಅವರಿಗೆ ಅರ್ಧ ರಾಜ್ಯ ಕೊಡುವುದಂತೆ ಸಾಧ್ಯವಿಲ್ಲದ ಮಾತು. ಅವರು ನನ್ನಂತಹ ಗಂಡುಗಲಿಗಳಾಗಿದ್ದಲ್ಲಿ ರಣರಂಗದಲ್ಲಿ ಹೋರಾಡಿ ರಾಜ್ಯವನ್ನು ಪಡೆಯಲಿ. ಇಲ್ಲ, ಪುನಃ ಕಾಡಿಗೆ ಹೋಗಿ ಛಲ ತೊಟ್ಟು ಮಾಡುವೆ ಯುದ್ಧ. ಸತ್ತರೆ ವೀರ ಸ್ವರ್ಗ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಇದಾಗದೆ ಛಲವನ್ನು ಬಿಡುವುದಿಲ್ಲ, ನೆಲವನ್ನು ಕೊಡುವುದಿಲ್ಲ. ಅರ್ಜುನನು ನನಗಿಂತಲೂ ಮೊದಲು ದ್ವಾರಕೆಗೆ ಹೊರಟಿದ್ದ. ಶ್ರೀಕೃಷ್ಣನನ್ನು ಸಂಧಿಸಿ ಯಾದವ ಸೈನ್ಯದ ಸಹಾಯವನ್ನೇ ತಗೊಂಡು ಯಾದವರಾಗನ ಸೈನ್ಯವು ದೊರೆತರೆ ಸುಲಭತೆ ಮಣಿಸುವೆ ಶತ್ರುಗಳ. ಯಾದವರಾಗನ ಸೈನ್ಯವು ದೊರೆತರೆ ಸುಲಭತೆ ಮಣಿಸುವೆ ಶತ್ರುಗಳ. ಮಾರಮಣನು ಎಂಬುದವಾದರೆ ಹೋ ಮಗೈವ ಭೀಮನ. ಮಾರಮಣನು ಎಂಬುದವಾದರೆ ಹೋ ಮಗೈವ ಭೀಮನ. ಮಧ್ಯಮ ಪಾಂಡವ ಪಾರ್ಥನ ವಧಿಸಲು ಮಿತ್ರ ಕರ್ಣ ಕೊಟ್ಟಿಯನು ಪಣವ. ಮಧ್ಯಮ ಪಾಂಡವ ಪಾರ್ಥನ ವಧಿಸಲು ಮಿತ್ರ ಕರ್ಣ ಕೊಟ್ಟಿಯನು ಪಣವ. ಗುರು ಸಿಂಹಾಸನದಲ್ಲಿ ಕುಳಿತು ನಿರುತ ವರುಷದಿ ದರೆಯ ನಾಳಲ್. ಗುರು ಸಿಂಹಾಸನದಲ್ಲಿ ಕುಳಿತು ನಿರುತ ವರುಷದಿ ದರೆಯ ನಾಳಲ್. ಬರದಿ ನಂ ತೆರಳುವೆ ಭಾರತ ನಗರಕ್ಕೆ. ಬರದಿ ನಂ ತೆರಳುವೆ ಭಾರತ ನಗರಕ್ಕೆ. ಬರದಿ ನಂ ತೆರಳುವೆ ಭಾರತ ನಗರಕ್ಕೆ. ಗೋಪಾಲ ಶ್ರೀಲೋಲ ಮಾಧವ ಜಯ ಜಯ ವನಮಾಲ. ಪರಮಾತ್ಮ ಮಾಧವ ಜಯ ಜಯ ವನಮಾಲ. ಗೋಪಾಲ ಯಮುನಾ ನದಿಯ ತೀರ ವಿಹಾರೆ. ಯಮುನಾ ನದಿಯ ತೀರ ವಿಹಾರೆ. ಸುಂದರಿ ರಾಧೆಯ ಹೃದಯ ಮನೋಹರೆ. ವಾಸುದೇವ ಸುಂದರಿ ರಾಧೆಯ ಹೃದಯ ಮನೋಹರಿ. ಆದವ ನಿನ್ನ ಭಕ್ತ ನಾನು ದಯೆ ತೋರು.
ಮಾಧವ ನಿನ್ನ ಭಕ್ತ ನಾನು ದಯೆ ತೋರು ಗೋಪಾಲ ಶ್ರೀಲೋಲ ಮಾಧವ ಜಯ ಜಯ ವನಮಾಲ ಮಾಧವ ಜಯ ಜಯ ವನಮಾಲ ಗೋಪಾಲ ಪರಮಾತ್ಮ ಯಾದವ ಗಣಲೀಲ ಮಾಧವ ಗುಣಲೋಲ ಯಾದವ ಗಣಲೀಲ ಮಾಧವ ಗುಣಲೋಲ ಮನ ಮುನಿಗಳು ಸ್ತುತಿಪ ವೇದಗಳ ಮೂಲ ವಾಸುದೇವೋ ಮನ ಮುನಿಗಳು ಸ್ತುತಿಪ ವೇದಗಳ ಮೂಲ ಮಾಧವ ನಿನ್ನ ಭಕ್ತ ನಾನು ದಯೆ ತೋರು ಮಾಧವ ನಿನ್ನ ಭಕ್ತ ನಾನು ದಯೆ ತೋರು ಗೋಪಾಲ ಶ್ರೀಲೋಲ ಮಾಧವ ಜಯ ಜಯ ವನಮಾಲ ಮಾಧವ ಜಯ ಜಯ ವನಮಾಲ ಗೋಪಾಲ ಶ್ರೀಕೃಷ್ಣ ಪರಮಾತ್ಮರು ಯೋಗ ನಿದ್ರೆಯಲ್ಲಿರುವಂತೆ ಕಾಣುತ್ತಿರುವುದು. ನಾನು ಕ್ಷಣಕಾಲ ವಿಶ್ರಾಂತಿಯನ್ನು ಪಡೆದು ಪುನಃ ಬಂದು ಕಾಣುವೆನು. ಏನಿ ಭವನದ ಶೃಂಗಾರ ವೈಭವ ಅಬ್ಬಾ ಏನಿ ಭವನದ ವೈಭವ ಏನಿ ಭವನದ ವೈಭವ ನೋಡಲಾನಂದವಾಗಿಹುದೇನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದು ನೋಡಲಾಶ್ಚರ್ಯವಾಗಿಹುದೇನಿ ಭವನದ ವೈಭವ ಏನಿ ಭವನದ ವೈಭವ ನವಿಲು ಸಾರಂಗ ಪಕ್ಷಿಗಳೇಕೆ ಚಂದದಿ ನಗುತ್ತಿರೆ ನವಿಲು ಸಾರಂಗ ಪಕ್ಷಿಗಳೇಕೆ ಚಂದದಿ ನಗುತ್ತಿರೆ ಮುತ್ತು ಮಾಣಿಕ್ಯ ರತ್ನಗಳೇಕೆ ಕಳಕಳಿಸುತ್ತಿವೆ ಮುತ್ತು ಮಾಣಿಕ್ಯ ರತ್ನಗಳೇಕೆ ಕಳಕಳಿಸುತ್ತಿವೆ ದೇವಲೋಕಾದಿಲೋಕವೇ ಕರುಬುದರಗಿಳಿದಂತಿದೆ ದೇವಲೋಕಾದಿಲೋಕವೇ ಮೆರುಗುದರಗಿಳಿದಂತಿದೆ ಎನಿತುದಿ ಕೃಷ್ಣನ ದರ್ಪದ ಸಿರಿತನ ಎನಿತುದಿ ಕೃಷ್ಣನ ದರ್ಪದ ಸಿರಿತನ ಏನಿ ಭವನದ ವೈಭವ ಏನಿ ಭವನದ ವೈಭವ ನೋಡಲಾನಂದವಾಗಿಹುದೇನಿ ಭವನದ ವೈಭವ ನೋಡ
ವೈಭವ ವೈಭವ ಚಿತ್ರಕಲೆಗಳ ವೈಭವ ಏನೀ ಭವನದ ಶೃಂಗಾರ ವೈಭವ ಹಬ್ಬ ಸುರ ಸಂಪತ್ತನ್ನೇ ನಾಚಿಕೆಗೊಳಿಸುವಂತ ಸೊಬಗಿನಿಂದ ಕೂಡಿ ಕಂಗೊಳಿಸುತ್ತಿರುವುದಲ್ಲ ಈ ಮಾಧವನ ಅರಮನೆ. ಎತ್ತ ನೋಡಿದ ರತ್ತ ಮುತ್ತು ರತ್ನಗಳಿಂದ ಕೆತ್ತಲ್ಪಟ್ಟ ಸೋಲುಗೊಂಬಗ ಸೊಬಗು. ದೃಷ್ಟಿ ಬೀರಿದೊಡೆ ನಯನ ಮನೋಹರೆಯುವ ಅದ್ಭುತ ಶಿಲಾಕೋಶ. ಈ ಶಿಲಾಬಾಲಕಿಯ ಭಾವ ಭಂಗಿಯತು ಕುಡಿ ನೋಟವ ಬೀರಿ ಸತ್ತ ಶರೀರವನ್ನೇ ಬಡಿದೆಬ್ಬಿಸುವಂತಹ ಈ ಮಾಯಾಂಗನೀರ ಕುಡಿ ನೋಟದ ಬಲೆಯಲ್ಲಿ ನಾನೇ ಇವರೊಂದು ಸಾರಿ ಬಿಗಿದಪ್ಪಲೆ ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತ ಸ್ವಾಗತ ಕುರುನಂದನ, ಸುಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತ ವೈಯ ದುರ್ಯೋಧನ, ಸ್ವಾಗತ ವೈಯ ದುರ್ಯೋಧನ, ಸುಸ್ವಾಗತ ವೈಯ ದುರ್ಯೋಧನ, ಸ್ವಾಗತ ಸ್ವಾಗತ ಗುರುನಂದನ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ಕುರುವಂಶ ಕುರು ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ, ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಕೌರವೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ರಣರಂಗದ ಧೀರ ಪ್ರಚಂಡ ಕೌರವ, ರಣರಂಗದ ಧೀರ ಪ್ರಚಂಡ ಕೌರವ, ಸ್ವಾಗತ ಸ್ವಾಗತ ಗುರುನಂದನ, ಸರಿಗ ಪನಿಸ ಸ್ವಾಗತ ವೈಯ ದುರ್ಯೋಧನ, ಸ್ವಾಗತ ವೈಯ ದುರ್ಯೋಧನ, ಸ್ವಾಗತ ಸ್ವಾಗತ ಗುರುನಂದನ.
ಕರದಲ್ಲಿ ಗದಿಯು ಹಿಡಿದಿಹ ವೀರ ಶರೀರವೇ ಮದಿಸಿದ ಹುಲಿಯಾಕಾರ ಕರದಲ್ಲಿ ಗದೆಯೋ ಹಿಡಿದಿಹ ವೀರ ಶರೀರವೇ ಮದಿಸಿದ ಹುಲಿಯಾಕಾರ ಉರಿ ಮೀಸೆಯ ದೊರೆ ಈ ಸರದಾರ ಕೌರವೇಶ್ವರ ಕೌರವ ಕೌರವ ಉರಿ ಮೀಸೆಯ ದೊರೆ ಈ ಸರದಾರ ಉರಿ ಮೀಸೆಯ ದೊರೆ ಈ ಸರದಾರ ನಡೆಯುವ ಭಂಗಿಯು ಬಲು ಗಂಭೀರ 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 ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ವೈಯ ದುರ್ಯೋಧನ ಸ್ವಾಗತ ವೈಯ ದುರ್ಯೋಧನ ಸ್ವಾಗತ ವೈಯ ದುರ್ಯೋಧನ ಸ್ವಾಗತ 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 ಗುರುನಂದನ ಗುರುನಂದನ ಏನಿದು ನನಗೆ ಮತಿಭ್ರಮಣೆಯೇ ಇಲ್ಲ ಕನಸೆ ಸ್ವಸಾಗರ ಪೃಥ್ವಿಯನ್ನು ಶಾಸನ ಮಾಡುತ್ತಿರುವ ಗಾಂಧಾರಿ ದೇವಿಯ ಗರ್ಭ ಸಂಜಾತ ಶತ್ರು ಧ್ವಂಸ ದುರೀಣ ಹಸ್ತಿನಾವತಿಯ ಮಣಿಮುಕುಟ ರಕ್ತ ಸಿಂಹಾಸನಾಧೀಶ್ವರ ಈ ಕೌರವೇಶ್ವರನ ಭವನಕ್ಕಿಂತಲೂ ಈ ನಂದಗೋಪಾಲನ ಭವನ ಅದ್ಭುತವೇ ರಮಣೀಯವೇ ಶೋಭಾಯಮಾನವೇ. ಓ ಸಾತ್ಯಕಿ, ಎಲ್ಲಿ ನಿಮ್ಮ ಶ್ರೀಕೃಷ್ಣನು? ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸುತ್ತಿರುವರು. ಇನ್ನೇನು ಎಚ್ಚರಗೊಳ್ಳುವರು. ಈ ಪೀಠದಲ್ಲಿ ಕುಳಿತುಕೋಕುರು ರಾಜ. ಏನು ಕೃಷ್ಣನು ಹಗಲು ಹೊತ್ತಿನಲ್ಲಿ ಚೆನ್ನಾಗಿದೆ. ವಸಂತ ಕುಸುಮಾಗ್ರಣಿತ ಕುಸುಮಾದರ ಸುಗಂಧರ ಕಂಪಿನಿಂದ ಕಂಗೊಳಿಸುತ್ತಿರುವ ಚತುರ್ದಶ ಭುವನಗಳಲ್ಲಿ ಅಚಲ ಕೀರ್ತಿ ಗಳಿಸಿದ ದ್ವಾರಕಾ ನಗರದ ರಾಜಸು ನಂದಗೋಪಾಲ ಹಗಲು ಹೊತ್ತಿನಲ್ಲಿ ಇಲ್ಲ. ಇದಕ್ಕೆ ಬೇರೆ ಕಾರಣವಿರಲೇಬೇಕು. ಸಾತ್ಯಕಿ, ನಿಮ್ಮ ಬಳಿ ಒಂದು ಮಾತಿದೆ. ಏನದು ದುರ್ಯೋಧನ? ನಮಗೂ ಮತ್ತು ಪಾಂಡವರಿಗೂ ಯುದ್ಧವು ಸಂಭವಿಸಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು. ಅದಕ್ಕೆ ನಾನೀಗ ಉತ್ತರಿಸಲು ಏಕೆ ಸಾಧ್ಯವಿಲ್ಲ? ನಾವೆಲ್ಲರೂ ಶ್ರೀಕೃಷ್ಣ ಪರಮಾತ್ಮನ ಅಧೀನರು. ಶ್ರೀಕೃಷ್ಣ ಪರಮಾತ್ಮರು ಎಲ್ಲಿರುವರು ನಾವು ಅಲ್ಲೇ ಇರುವೆವು. ಸರಿಯಾದ ಮಾತು ಸಾತ್ಯಕಿ. ಕೃಷ್ಣನು ನಮ್ಮ ಪಕ್ಷ ವಹಿಸಿದರೆ ಇಡೀ ಯಾದವ ಸೇನೆಯೇ ನಮ್ಮ ಕೈ ಸೇರಿದಂತೆಯೇ ಸರಿ.
ಛೇ ಛೇ, ಭೂಪಾಲಕನಾದ ನಾನು ಈ ಗೋಪಾಲಕನ ಪಾದದಡಿಯಲ್ಲಿ ಅಸಂಭವ. ನನಗೆ ಯೋಗ್ಯವಾದ ಪೀಠ. ಶಯನ ಮುರಹರ ಭಕುತ ಹಿತಕರ ಧೂರಿತ ಹರ ಪೊರೆ ವಾರಿದಿ ಶಯನ ಮುರಹರ. ಪರಮಾತ್ಮ ವೇದವನು ಪೊರೆ ನೀ ಭುವಿಯಲ್ಲಿ ಸಾಧಿಸಿದೆದನು ಜಾರಿ ಪರರ. ವಾಸುದೇವ ವೇದವನು ಪೊರೆ ನೀ ಭುವಿಯಲ್ಲಿ ಸಾಧಿಸಿದೆದನು ಜಾರಿ ಪರರ. ಮುದದಿ ಮುಕುತಿಯ ಪಥವ ನೀಡೈ, ಮುದದಿ ಮುಕುತಿಯ ಪಥವ ನೀಡೈ. ಸದಮಲ ಸುವಿಮಲ ಸುರ ಚಿರಾಂಗ, ಸದಮಲ ಸುವಿಮಲ ಸುರ ಚಿರಾಂಗ. ವಾರಿದಿ ಶಯನ ಮುರಹರ ಭಕುತ ಹಿತಕರ ಧೂರಿತ ಹರ ಪೊರೆ ವಾರಿದಿ ಶಯನ ಮುರಹರ. ವಾಸುದೇವ ಪೊರೆಯ ಭಕುತರ ಮೊರೆಗೆನು ಮುರಮಕನ ಕಾನಮ್ಮನು. ಜನಾರ್ದನ ಪೊರೆಯ ಭಕುತರ ಮೊರೆಗೆನು ಮುರಮಕನ ಕಾನಮ್ಮನು. ದೂರದೊಳತಿಗಿತ ಬೆಸಗಲ್ಲು ಕೃಷ್ಣ 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 ಕೃಷ್ಣ. ದುರದೊಳತಿಗಿತ ಬೆಸಗಲ್ಲು ಕರುಣದಲ್ಲಿ ಸಮ್ಮತಿಸಿದೆ. ದುರದೊಳತಿಹಿತ ಬೆಸಗಲ್ಲು ಕರುಣದಲ್ಲಿ ಸಮ್ಮತಿಸಿದೆ. ಪರಮ ಗುಣ ಕರುಣ ಭರಣ ನಳಿನ ಚರಣ. ಪರಮ ಗುಣ ಕರುಣ ಭರಣ ನಳಿನ ಚರಣ. ಪೊರೆಲ ಕುಮಿ ಪತಿ ವಿಮಲ ಪಣಿ ಶಯನ ಕದ ಗಮನ. ಪೊರೆಲ ಕುಮಿ ಪತಿ ವಿಮಲ ಪಣಿ ಶಯನ ಕಗ ಗಮನ. ಪೊರೆಲ ಕುಮಿ ಪತಿ ವಿಮಲ ಪಣಿ ಶಯನ ಕಗ ಗಮನ. ವಾರಿದಿ ಶಯನ ಮುರಹರ ಭಕುತ ಹಿತಕರ ಧೂರಿತ ಹರ ಪೊರೆ ವಾರಿದಿ ಶಯನ ಮುರಹರ. ವಾರಿದಿ ಶಯನ ಮುರಹರ ವಾರಿದಿ ಶಯನ ಮುರಹರ.
ಮುರಮತನಕ ನಮ್ಮನೋ ಮೊರೆಯೊಬ್ಬ ಕುತರ ಮೊರೆಯನು ಮುರಮತನಕ ನಮ್ಮನೋ ಮೊರೆಯೊಬ್ಬ ಕುತರ ಮೊರೆಯನು ಮುರಮತನಕ ನಮ್ಮನು ಪರಮ ಗುಣ ಕರುಣಾಭರಣ ನಳಿನ ಚರಣ ಪರಮ ಗುಣ ಕರುಣಾಭರಣ ನಳಿನ ಚರಣ ಮೊರೆಲ ಕುಮಿ ಪತಿ ವಿಮಲ ಪಣಿಶಯನ ಗಗಮನ ಕುಮಿಪತಿ ವಿಮಲ ಪಣಿಶಯನ ಗಗಮನ ಕೊರೆಲ ಕುಮಿಪತಿ ವಿಮಲ ಪಣಿಶಯನ ಗಗಮನ ವಾರಿದಿ ಶಯನ ಮುರಹರ ಬಕುತ ಹಿತಕರ ಧುರಿತ ಹರ ಪೊರೆ ವಾರಿದಿ ಶಯನ ಮುರಹರ ವಾರಿದಿ ಶಯನ ಮುರಹರ ವಾರಿದಿ ಶಯನ ಮುರಹರ ಸಾತ್ವಿಕಿ, ಪಾರ್ಥ, ಎಲ್ಲಿ ನನ್ನ ಪ್ರಾಣಸಕ? ಇನ್ನೆಲ್ಲೇ ನಿನ್ನ ಪ್ರಾಣಸಕನು? ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು. ಏಕೆ? ಏನಾಯಿತು ಸಾತ್ವಿಕಿ? ಅದನ್ನು ನನಗೆ ಹೇಳಲು ಮನಸ್ಸಿಲ್ಲ, ನೀನೇ ನೋಡು. ಓಹೋ, ಅಣ್ಣನಾದ ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ನಿನ್ನ ಆಲಸ್ಯ ಪೂರ್ತಿ ಫಲದಿಂದ ದುರ್ಯೋಧನನೆಂದು ಶ್ರೀಕೃಷ್ಣ ಪರಮಾತ್ಮನ ಸಹಾಯನ್ನು ಬೇಡುವನು. ಇದೆಂತಹ ವಿಡಂಬನೆ ಪಾರ್ಥ? ಇದು ವಿಡಂಬನೆಯಲ್ಲ ಸಾತ್ವಿಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೂ ಅದು ನಮಗೆ ಆನಂದದ ವಿಷಯವೇ. ಯುಧಿಷ್ಠಿರ ತನ್ನ 4 ಸಹೋದರರು ಪಾಂಚಾಲಿ ಸಹಿತ ಚಿರದಿನದ ಸಲುವಾಗಿ ನಾವು ಮತ್ತೊಂದು ಸಾರಿ ವನವಾಸಕ್ಕೆ ತೆರಳುವೆವು. ಅರ್ಜುನ, ನನ್ನನ್ನು ನೋಡಿದ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟ ಎಂಬ ವಿಷಯ ತಿಳಿದ ಬಳಿಕವೇ ನಾನು ಹೊರಟದ್ದು. ಆದರೆ ನನ್ನ ಸುದೈವ ಬಲದಿಂದ ನಾನೇ ಇಲ್ಲಿಗೆ ಮೊದಲು ತಲುಪಿದೆ. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು ಕೊನೆಗೆ ಹೋದರೇನು ಅವರವರ ಭಾವನಾನುರೂಪವಾದ ಫಲವು ಅವರಿಗೆ ದೊರಕುವುದಲ್ಲವೇ ಸುಯೋಧನ? ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದು ಧನಂಜಯ. ಇಂಥ ಸಮಯದಲ್ಲಿ 4-6 ಕಡೆ ತಿರುಗಿದರೆ ತಾನೇ ಹಲವಾರು ಮಂದಿ ರಾಜರ ಸಹಾಯವು ದೊರಕುವುದು. ನಾನು ಈ ದ್ವಾರಕೆಗೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪದತಳದಲ್ಲಿ ಕುಳಿತು 4-6 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ಸರಿ ಸರಿ, ನೀನು ಯಾವ ಇಚ್ಛೆಯಿಂದಲಾದರೂ ಬಂದಿರು. ಆದರೆ ಈ ಬಾರಿ ಕೃಷ್ಣನು ನಮ್ಮ ಕೈಗೆ ಸಿಕ್ಕಿ ಬಿದ್ದಂತೆ ಸರಿ. ಒಂದು ವೇಳೆ ಸಿಕ್ಕಿ ಬಿದ್ದರೂ ಅದು ಸಂತೋಷದ ವಿಷಯವೇ ಸರಿ. ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದೆಂಬುದನ್ನು ನಾನು ಮರೆತಿಲ್ಲ. ಹೇ ಜನಾರ್ದನ, ಜಾಗರಿತನಾಗು. ಶಬರಿಗ ಭಯವನಿತ್ತ ಪ್ರಭುವೇ ಏಳು, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳು. ಏನು ನಿನ್ನಯ ಲೀಲೆ ದೀನದಯಾಳು. ಶೀಘ್ರಧಿಂ ಜಾಗೃತನಾಗಿ ಎನ್ನ ಮೊರೆ ಕೇಳೋ.
ಸಿಂಧು ಶಯನ ಸುಂದರ ವಾಧನ ಓ ಸಿಂಧು ಶಯನ ಸುಂದರ ವಾಧನ ನೀಗಿಸೋ ಲೋಕದ ಭವ ಬಂಧನ ನೀಗಿಸೋ ಲೋಕದ ಭವ ಬಂಧನ ಓ ಸಿಂಧು ಶಯನ ಪರಮಾತ್ಮ ಹಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಿಂ ಜಾಗೃತನಾಗು ಹಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಿಂ ಜಾಗೃತನಾಗು ಓ ಸಿಂಧು ಶಯನ ಸುಂದರ ವಾಧನ ನೀಗಿಸೋ ಲೋಕದ ಭವ ಬಂಧನ ನೀಗಿಸೋ ಲೋಕದ ಭವ ಬಂಧನ ಪರಮಾತ್ಮ ಯುಗ ಯುಗದ ಪರಿಹಂತವು ನೀನೆ ನಗು ನಗು ತಲೆಯಿ ಜಗವ ಬೆಳಗಿದೆ ವಾಸುದೇವ ಯುಗ ಯುಗದ ಪರಿಹಂತವು ನೀನೆ ನಗು ನಗು ತಲೆಯಿ ಜಗವ ಬೆಳಗಿದೆ ಭೃಗುಮುನಿ ಧಾರ್ಪದ ಅಕ್ಷಿಯ ಅಳಿಸಿ ಮೋಕ್ಷವ ನೀಡಿದ ತಂದೆ ಭೃಗುಮುನಿ ಧಾರ್ಪದ ಅಕ್ಷಿಯ ಅಳಿಸಿ ಮೋಕ್ಷವ ನೀಡಿದ ತಂದೆ ಓ ಸಿಂಧು ಶಯನ ಸುಂದರ ವಾಧನ ನೀಗಿಸೋ ಲೋಕದ ಭವ ಬಂಧನ ನೀಗಿಸೋ ಲೋಕದ ಭವ ಬಂಧನ ಹೇ ಜನಾರ್ದನ ಜಾಗರೀತನಾಗು ಜಗತ್ತಿನ ಜೀವಕೋಟಿಗಳನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು ಅಂಧಕಾರದಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗು ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಕೊಡು ಏಳು ಚಕ್ರಪಾಣಿ ಮೇಲೇಳು ಮೂರು ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡದೊಳು ನೀನ ಶರಣ್ಯ ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡದೊಳು ನೀನ ಶರಣ್ಯ ಅಂದು ಸಭೆಯೊಳಗೆ ದ್ರೌಪದಿಯು ಅವಮಾನವ ಸಹಿಸದೆ ಮೊರೆ ಇಡಲು ವಾಸುದೇವ ಅಂದು ಸಭೆಯೊಳಗೆ ದ್ರೌಪದಿಯು ಅವಮಾನವ ಸಹಿಸದೆ ಮೊರೆ ಇಡಲು ತ್ವರಿತದಿ ಬಂದು ಕಾಯ್ದೆ ನೀನಂದು ಇಂದು ಮೌನವೇ ಜನಾರ್ದನ ತ್ವರಿತದಿ ಬಂದು ಕಾಯ್ದೆ ನೀನಂದು ಇಂದು ಮೌನವೇ ಜನಾರ್ದನ ಓ ಸಿಂಧು ಶಯನ ಸುಂದರ ವಾಧನ ಓ ಸಿಂಧು ಶಯನ ಸುಂದರ ವಾಧನ ನೀಗಿಸೋ ಲೋಕದ ಭವ ಬಂಧನ ನೀಗಿಸೋ ಲೋಕದ ಭವ ಬಂಧನ ಓ ಸಿಂಧು ಶಯನ ಸುಂದರ ವಾಧನ ಏಳು ಜನಾರ್ದನ ಯಾರು
ಧನಂಜಯ ಹೌದು ಪರಮಾತ್ಮ. ಬಂದು ಎಷ್ಟು ಹೊತ್ತಾಯಿತು? ಬಹಳ ಒತ್ತಾಗಲಿಲ್ಲ ದೇವ. ಎಲ್ಲರೂ ಕುಶಲವೇ? ನಿನ್ನ ದಯೆಯಿಂದ ಎಲ್ಲರೂ ಕುಶಲದಿಂದಿರುವರು. ಚೀಚಿ, ಈ ಚರಣದಡಿಯಲ್ಲೇಕೆ ಕುಳಿತುಕೊಂಡೆ ಪಾರ್ಥ? ಆ ಪಾರ್ಶ್ವದಲ್ಲಿ ಪೀಠ ಇರಲಿಲ್ಲವೇ? ಪರಮಾತ್ಮ, ನಿನ್ನ ಚರಣ ಸಾನ್ನಿಧ್ಯವೇ ನನಗೆ ಸ್ಥಾನ, ಅದುವೇ ಮಹಾಪ್ರಸಾದ. ವಾಸುದೇವ, ಯಾರು? ಕೌರವೇಶ್ವರ ಭಾವ. ಕೌರವೇಶ್ವರ, ಯಾವಾಗ ಬಂದೆ? ಕುಶಲವೇ? ಸಮಾಚಾರವೇನು? ಬಂದವನು ನೀನಾದರೂ ನನ್ನನ್ನು ಎಚ್ಚರಗೊಳಿಸಬಾರದಿದ್ದೆ. ಚಕ್ರವರ್ತಿಯಾದ ನೀನು ಸಹ ನನ್ನ ಸಮಯವನ್ನೇ ನಿರೀಕ್ಷಿಸುವಂತಾಯಿತಲ್ಲ ಭಾವ. ಭಾವ, ಬಾಮಾರಮಣ, ನಿದ್ರೆ ಮಾಡುವವರನ್ನೇ ಎಚ್ಚರಿಸಬಹುದು, ಆದರೆ ನಿದ್ರಾವೇಶಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಹೊತ್ತಾದರೂ ಎಚ್ಚರಗೊಳ್ಳದ ನೀನು ನಿನ್ನ ಪ್ರಾಣಮಿತ್ರ ಅರ್ಜುನ ಬಂದೊಡನೆ ಎಚ್ಚರಗೊಂಡೆಯಲ್ಲ. ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ ನಿನ್ನ ಕಪಟ ನಾಟಕ. ಹಾಗೇನೂ ಇಲ್ಲ ಭಾವ, ನೀನು ಬಂದುದನ್ನು ನಾನು ಗಮನಿಸಲೇ ಇಲ್ಲ. ಅದು ಆಗಿರಲಿ, ನೀವಿಬ್ಬರು ಏಕಕಾಲದಲ್ಲಿ ಏತಕ್ಕಾಗಿ ಇಲ್ಲಿಗೆ ಬಂದಿರಿ? ಕೃಷ್ಣ, ಬಾಬಾ, ಓರ್ಗರವ ಕಾಡ್ಗಿಚ್ಚಿನಂತೆ ಕುರು ಪಾಂಡವರ ಭೀಕರ ಸಂಗ್ರಾಮ ಪ್ರಾರಂಭವಾಗಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಕೇಳಲು ಇಲ್ಲಿಗೆ ಬಂದದ್ದು. ಏನು ಯುದ್ಧವೇ? ಯುದ್ಧವು ಎಂಥ ಘೋರ ಕರ್ಮವೆಂಬುದನ್ನ ಭಾವ ನೀ ಕೃಷ್ಣ, ಬಲ್ಲೆಯ? ಇಹಲೋಕ ರಾಜರಾಳಿದ ಮರ್ಮ ಭಾವ. ಕೃಷ್ಣ, ನೀ ಬಲ್ಲೆಯ? ಇಹಲೋಕ ರಾಜರಾಳಿದ ಮರ್ಮ ಯತಿಸಿ ಮರಳಿ ಭೂಮಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಯೇಗೋ ನಿರಾಸೆ. ಬಾವ, ಕೃಷ್ಣ, ನನ್ನ ಮಾತನ್ನು ಕೇಳು ಬಾವ. ಅರ್ಜುನ, ಪರಮಾತ್ಮ, ಭರತ ಕಂಡ ಪ್ರಳಯ ಲಾಭಯಾದಿಗೋ ಸಂತಾಪ ತೋರಿ ಬೇಡವೋಯಿ ಅಡ್ಡ ಸಮರ ಸಾಹಸ ಅನುಚಿತ. ಭರತ ಕಂಡ ಪ್ರಳಯ ಲಾಭಯಾದಿಗೋ ತಾಪ ತೋರಿ ಬೇಡವೋಯಿ ಅಡ್ಡ ಸಮರ ಸಾಹಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭಯಾದಿಗೋ. ಭಾವ, ಕೃಷ್ಣ, ಅರ್ಜುನ, ಅನುಚರಲ್ಲಿ ದ್ರೋಹವೆಸಗಿ ಭರತ ಭೂಮಿ ಆಳ ಬಯಸಿ ಅನುಚರಲ್ಲಿ ದ್ರೋಹವೆಸಗಿ ಭರತ ಭೂಮಿ ಆಳ ಬಯಸಿ ಬಂದು ಬಳಗ ಕಾತದಿಂದ ಬಂದು ಬಳಗ ಕಾತದಿಂದ ಕಣವೋ ಮಾಡಬೇಡ
ಲಾಭ ಯಾರಿಗೋ ಸಂತಾಪ ದುಡಿ ಬೇಡವೋ ಈ ಅದ ಸಮಪಾಸ ಅನೋಚಿತ ಭರತ ಕಂಡ ಲಾಭ ಯಾರಿಗೋ ಲಾಭ ಯಾರಿಗೋ. ಹೀಗಿರುವಾಗ ಅಣ್ಣ ತಮ್ಮಂದಿರಾದ ನೀವುಗಳು ಕೇವಲ ನರದ ಆಸೆಗಾಗಿ ಒಡೆದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನು ಕೇಳು ಬಾವ. ಕೃಷ್ಣ, ಬಾವ, ರಾಜನೀತಿ ಧರ್ಮಶಾಸ್ತ್ರದ ವಿಚಾರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನಮಗೂ ಉಂಟು. ನಿನ್ನ ಉಪದೇಶವನ್ನು ನಿಲ್ಲಿಸಿ ನಮ್ಮೀರುವರ ಬೇಡಿಕೆಗಳನ್ನು ಈಡೇರಿಸು. ಅರ್ಜುನ, ಪರಮಾತ್ಮ, ಕೇಳಿದೆಯಾ ನಿಮ್ಮ ಅಣ್ಣನಾಡ್ತಿರುವ ಮಾತುಗಳನ್ನು? ನೀನು ಸಹ ಈ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಬಂದೆ ಎಂದು ತೋರುವುದು. ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ ಪಾರ್ಥ? ಪರಮಾತ್ಮ, ನೀವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿಯೂ ಮೊದಲು ನನ್ನ ಮೇಲೆ ಬಿದ್ದಿತು. ಆದುದರಿಂದ ನೀವು ನನಗೆ ಸಹಾಯ ಮಾಡಲೇಬೇಕು ದೇವ. ಸಾಧ್ಯವಿಲ್ಲ ಕೃಷ್ಣ, ನೀನು ನಮ್ಮೀರುವರೆಗೂ ಸಮಾನ ಬಂಧು. ಇಲ್ಲಿ ನಿನ್ನ ಬಳಿ ಮೊದಲು ಯಾರು ಬಂದಿರುವರೋ ಅವರ ಪಕ್ಷವನ್ನು ವಹಿಸುವುದು ವೀರೋಚಿತವಾದ ಧರ್ಮ. ಇಲ್ಲಿ ಮೊದಲು ಬಂದವನು ನಾನು. ನೀನು ನಮ್ಮ ಪಕ್ಷವನ್ನು ವಹಿಸಿದರೆ ಧರ್ಮವನ್ನು ಪಾಲಿಸಿದಂತಾಗುವುದಲ್ಲವೇ? ಬಾವ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಈ ಪಾರ್ಥನನ್ನು ಕಂಡೆನು. ಎಲ್ಲ ಕಪಟಿ. ಪಾರ್ಥ ನಿನಗಿಂತಲೂ ಚಿಕ್ಕವನು. ತನಗೆ ಬೇಕಾದುದನ್ನು ಮೊದಲು ಪಡೆಯುವ ಅಧಿಕಾರ ಆತನಿಗಿದೆ. ಯಾಕೆ ನಮಗಿಲ್ಲವೋ? ನಿನಗೂ ಇದೆ. ನಾನು ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ಈಗ ಕೇಳಿರಿ. ಅಪ್ರತಿಮ ವೀರ ಭಟರಿಂದ ಕೂಡಿದ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯದಳ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರನು ನಿರಾಧಾರಿಯೂ ಆದ ನಾನು ಮತ್ತೊಂದು ಕಡೆ. ಈ ಎರಡರಲ್ಲಿ ಪಾರ್ಥ ನಿನಗಾವುದು ಬೇಕು? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ನಿರಾಯುಧನು ನಿಶಸ್ತ್ರನೂ ಆದ ಈತನಿಂದ ನನಗೇನು ಪ್ರಯೋಜನ? ಕೃಷ್ಣ, ಬಾವ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೊ. ಬಲರಾಮ ದೇವ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವು ನಮ್ಮ ಪಕ್ಷವನ್ನು ವಹಿಸಲಿ. ಬರೇ ಬಾವ, ಸಾಹಸಕ್ಕೆ ತಕ್ಕದ್ದನ್ನೇ ಕೇಳಿಕೊಂಡೆ. ನಡೆ ಬಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ನಡೆ ಕೃಷ್ಣ. ಭಲೆ ಭಲೆ ಕಪಟ ನಾಟಕ ಸೂತ್ರಧಾರಿ. ಭಕ್ತರನ್ನೆಚ್ಚರಿಸುವ ನಿನ್ನ ಕಣ್ಸನ್ನೆಯ ಕಪಟ ಮೋಸವನ್ನು ನಾನರಿಯದವನೆಂದು ಭಾವಿಸಿದೆಯಾ? ಬಡಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ? ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ? ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ. ಶತ್ರುದ ಪ್ರಚಂಡ ರಕ್ತ ಕೋಡಿ ಹರಿಸಿ ಯದುಪತಿ ಮೃತ್ಯುತಾಂಡವ ಪ್ರಳಯ ಮೃತ್ಯು ಸಿಂಹನಾದ ಧರಣಿ ಸಾಸ ಚತುರ ಈ ಕೌರವೇಶ್ವರ ರಾಜಧರ್ಮ ಕಳಂಕ ಸಹಿಸಲಾರ ರಣದೋ ಆಯುಧವಂ ಧರಿಸದಿರೇ ರಣದ ಆಯುಧವಂ ಧರಿಸದಿರೇ ಪಾಂಡವರ ಗೆಲ್ತು ಪಾಲಿಪೆಯೋ ನೋಡುವೆನು ನಿನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ. ಕೃಷ್ಣ, ಬಾವ, ನೀನು ಕಪಟಿ, ವಂಚಕಿ.
ವಂಚಕಿ, ಬಹುಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಲು ಮಮತೆ, ಅದರಲ್ಲೂ ಈ ಅರ್ಜುನನು ನಿನ್ನ ಪ್ರಾಣಸಕ. ಹೀಗಿರುವಾಗ ನೀನು ನಮ್ಮೊಡನೆ ಬೆರೆಯಲು ಸಾಧ್ಯವೇ? ನಾವೇ ಬೇರೆಯಾದ. ಆದರೂ ಬಾಧಕವಿಲ್ಲ ಕೃಷ್ಣ. ಶಸ್ತ್ರಾಸ್ತ್ರವನ್ನು ಹಿಡಿದು ಯಾರ ಪರವಾಗಿಯೂ ಯುದ್ಧ ಮಾಡುವುದಿಲ್ಲವೆಂದು ವೆಚ್ಚನುತ್ತಿರುವೆ. ವಚನ ಭ್ರಷ್ಟನಾದಿಯೇ ಎಚ್ಚರ. ಭಾವ, ಆಡಿದ ಮಾತನ್ನು ಮಾಡಿದ ಪ್ರತಿಜ್ಞೆಯನ್ನು ಎಂದಾದರೂ ಮರೆಯುವುದುಂಟೆ? ನಡೆ ಭಾವ, ಮುಂದೆ ಸಂಧಿಸುತ್ತೇನೆ ರಣರಂಗದಲ್ಲಿ. ಆಗ ತೋರುವೆ ನಿನ್ನ ಭಕ್ತರ 7 ಅಕ್ಷೋಣಿ ಸೈನ್ಯದ ಬಲಾಬಲವನ್ನು. ಬರುತ್ತೇನೆ. ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ಇನ್ನು ವಿಜಯಲಕ್ಷ್ಮಿಯು ನನ್ನ ಕೈ ಸೇರಿದಂತೆಯೇ ಸರಿ. ಆರ್ಯಾವರ್ತದ ಯೋಗಿಶ್ರೇಷ್ಠನು, ನನ್ನ ಪ್ರಾಣಸಕನು, ಬಂಧುವೂ ಆದ ಭಗವಾನ್ ವಾಸುದೇವ ಯಾದವಾಗ್ರಣಿಯು ನಮ್ಮ ಪಕ್ಷವನ್ನು ವಹಿಸಿ ನನ್ನ ಸಾರಥಿಯಾಗಲು ಸಮ್ಮತಿಸಿದನು. ಈಗ ನನ್ನ ದ್ವಾರಕಾ ಯಾತ್ರೆಯು ಸಫಲವಾಯಿತು. ಅರ್ಜುನ, ಅರ್ಜುನ, ಪರಮಾತ್ಮ, ಅರ್ಜುನ, ಅರ್ಜುನ, ಎಂಥವ ಆ ಕಾರ್ಯವನ್ನು ಮಾಡಿದೆ? ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೆಯಲ್ಲ. ಹರಿತವಾದ ಖಡ್ಗಗಳನ್ನು ಬಿಸಿಟ್ಟು ಓರೆಯನ್ನಾಶಿಸುವ ಮಂದಮತಿಗಳಂತೆ ಮುಂದೆ ರಣದುರಂದುರರಾಗಿ ಹೋರಾಡುವ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವನ್ನು ಕೇಳಿಕೊಳ್ಳದೆ ಯುದ್ಧ ವಿಮುಖನು, ನಿರಸ್ತ್ರನು, ನಿರಾಧಾರಿಯಾದ ನನ್ನನ್ನೇಕೆ ಕೇಳಿಕೊಂಡೆ ಪಾರ್ಥ? ನನ್ನಿಂದ ನಿನಗೇನು ಪ್ರಯೋಜನ? ಪರಮಾತ್ಮ, ಅರ್ಜುನ, ಆ ಕಾರ್ಯವನ್ನು ಮಾಡಿದವನು ನಾನಲ್ಲ, ಆ ಸುಯೋಧನ. ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾಗಿದ್ದದ್ದು ನೀನು, ನಿನ್ನನ್ನು ಹೊಂದಿದೆನು ದೇವ. ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿ ಆಗು. ನಿರ್ಗತಿಗರ ಗತಿಯು ಹತಭ್ರಷ್ಟರಿಗೆ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನೇಮಿಸು. ನಿನ್ನೆ ವರದ ಹಸ್ತಗಳು ನನ್ನ ರಥಾಶ್ವಗಳ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನೂ ನೋಡುವೆನು, ಶತ್ರುಗಳೂ ನೋಡುವರು. ಅಷ್ಟೇ ಏಕೆ, ಇಡೀ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನು, ನಿಯತಿಯ ವಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಪಟ್ಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು ಈಗೆನಗೆ ಅನುಮತಿಯನ್ನು ಕೊಡು ದೇವ. ಅರ್ಜುನ, ದೇವರು ದೇವರು ಎಂದು ನನ್ನನ್ನು ಕಟ್ಟಿಕೊಂಡು ಒದ್ದಾಡುವೆಯಲ್ಲ, ನನ್ನಲ್ಲಿ ಅಂತ ದೈವತ್ವದ ಮಹಿಮೆಯಿದೆ ಪಾರ್ಥ. ಪರಮಾತ್ಮ, ಅರ್ಜುನ, ನನ್ನ ನಿನ್ನಲ್ಲಿ ಈ ಇಂದ್ರಜಾಲ ಬೇಕು ದೇವ. ಮಾಧವ ನಿನ್ನಯ ದಯದಿ ದಯದಿ, ಮಾಧವ ನಿನ್ನಯ ದಯದಿ, ಒಂದುವೆ ನಾಂ ಜಯವ ಭಯವಿಲ್ಲದೆ ಜಗದಿ, ಒಂದುವೆ ನಾಂ ಜಯವ ಭಯವಿಲ್ಲದೆ ಜಗದಿ, ಮುರಹರಿ ನಿನ್ನಯ ಒಲುಮೆಯ ಬಲದಿ, ಮುರಹರಿ ನಿನ್ನಯ ಒಲುಮೆಯ ಬಲದಿ, ಮಾಧವ ನಿನ್ನಯ ದಯದಿ. ವೇಟೆಗೆ ವಿಜಯ ವಿಜಯ, ಕಾತುರ ವೇಟೆಗೆ ವಿಜಯ, ಕರದಳು ಗಾಂಡೇವ ಪಿಡಿದಿರೆಯೋ ದುರದಿ. ಪಾತ ಕರದಳು ಗಾಂಡೇವ ಪಿಡಿದಿರೆಯೋ ದುರದಿ, ಎದೆಗೆದದಿರು ಜೋಕೆ ಕೊಡು ಬೀರ ನೀರಿಸಿ, ಎದೆಗೆದದಿರು ಜೋಕೆ ಕೊಡು ಬೀರ ಕಾತುರ ವೇಟೆಗೆ ವಿಜಯ ವಿಜಯ, ಕಾತುರ ವೇಟೆಗೆ ವಿಜಯ. ವಿಜಯಕ್ಕೆ ಕಾರಣ ಕೃಷ್ಣ. ಕೃಷ್ಣ
ವಿಜಯಕ್ಕೆ ಕಾರಣ ಕರ್ತನು ನೀನೇ. ವಿಜಯಕ್ಕೆ ಕಾರಣ ಕರ್ತನು ನೀನೇ. ವಿಜಯಕ್ಕೆ ಕಾರಣ ಕರ್ತನು ನೀನೇ. ವಿಜಯಕ್ಕೆ ಕಾರಣ ಕರ್ತನು ನೀನೆ. ವಿಜಯಕ್ಕೆ ಕಾರಣ ಕರ್ತನು ನೀನೆ. ವಿಜಯಕ್ಕೆ ಕಾರಣ ಕರ್ತನು ನೀನೆ. ಸಾಹಸ ನಿನ್ನದು ಸಾಧಿಸುವವ ನಾನು. ಪರಮಾತ್ಮ ಸಾಹಸ ನಿನ್ನದು ಸಾಧಿಸುವವ ನಾನು. ಸಾಹಸ ನಿನ್ನದು ಸಾಧಿಸುವವ ನಾನು. ಸಾಹಸ ನಿನ್ನದು ಸಾಧಿಸುವವ ನಾನು. ಮಾಧವ ನಿನ್ನಯ ದಯದಿ ದಯದಿ. ಮಾಧವ ನಿನ್ನಯ ದಯದಿ. ವಾಸನಿನ್ನಯ ಇತವ ಸತತವು ನಾ ಬಯಸಿ. ವಾಸನಿನ್ನಯ ಇತವ ಸತತವು ನಾ ಬಯಸಿ. ಅನವರತವು ಎನ್ನ ಬಿಡದೆಲೆ ಪೋರೆವೆ. ಅರ್ಜುನ ಅನವರತವು ಎನ್ನ ಬಿಡದೆಲೆ ಪೋರೆವೆ. ಮನದನು ಮಾನವ ಪಾಸ 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 ಮನದನು ಮಾನವ ಬಿಡು ಬಿಡು ಪ್ರಿಯ ಸದ. ಮನದನು ಮಾನವ ಬಿಡು ಬಿಡು ಪ್ರಿಯ ಸದ. ಅರ್ಜುನ ಪರಮಾತ್ಮ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ. ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ. ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ. ಅರ್ಜುನ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ. ಸಾಧಿಸು ಕಾರ್ಯವ ಭಯವೇ ತಗೆಯಿಲ್ಲ. ಸಾಧಿಸು ಕಾರ್ಯ ಭಯವೇ ತಗೆಯಿಲ್ಲ. ಕಾತುರವೇ ತಗೆ ವಿಜಯ ವಿಜಯ. ಕಾತುರವೇ ವಿಜಯ. ಕರದಳು ಗಾಂಧೀವ ಹಿಡಿದಿರ ಜೋಳ್ ಗುಳದಿ. ಕರದಲ್ಲಿ ಗಾಂಧಿ